ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ರಾಹುಲ್ ದಯಾನ್. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಟ್ರಿಬಲ್ ಮರ್ಡರ್. ಡ್ರೈವರ್ ಡಾಬಾಗೆ ನುಗ್ಗಿ ಮಾಲೀಕ ಸೇರಿ ಮೂವರನ್ನ ಕೊಂದು ಹಾಕಿದ ದುಷ್ಕರ್ಮಿಗಳು ಎಸ್ಕೇಪ್. ಸೋಮು ತಾಳಿಕೋಟೆ ಕೊಲೆಗೆ ಪ್ರತೀಕಾರವಾಗಿ ಮೂವರ ಸಂಬಂಧಿಕರ ಹತ್ಯೆ ಶಂಕೆ. ಚಿತ್ರದುರ್ಗದ ಹುಣವಿನಡು ಗ್ರಾಮದಲ್ಲಿ ಅಕ್ಕನ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದಕ್ಕೆ ರಾಜೇಂದ್ರನ ಹತ್ಯೆ. ಕೊಲೆ ಬಳಿಕ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿದ ಆರೋಪಿ ಸಾಗರ್. ಕೊಲೆ ಮಾಡಿದ ಫೋಟೋ ಜೊತೆ ಲಾಂಗ್ ಹಿಡ್ಕೊಂಡು ಜಾಲಿ ಜಾಲಿ ಅಂತ ಸ್ಟೇಟಸ್ ಹಾಕಿ ವಿಕೃತಿ. ದೆಹಲಿಯಲ್ಲಿ ಪಕ್ಷದ ವರಿಷ್ಠರ ಭೇಟಿ, ಮಾತುಕತೆ. ಸಿದ್ದರಾಮಯ್ಯಗೆ ರಾಜ್ಯದ ಅಹಿಂದ ನಾಯಕರ ಅಭಯ. ಹೈಕಮಾಂಡ್ ಭೇಟಿ ವೇಳೆಯೂ ಸಿಎಂ ಬೆನ್ನಿಗೆ ನಿಂತು ಹಾಜರು. ಶಾಸಕರ ಬಹಿರಂಗ ಅಸಮಾಧಾನ ಬೆನ್ನಲ್ಲೇ ಎಚ್ಚೆತ್ತ ಸಿಎಂ. 3 ದಿನದ ದೆಹಲಿ ಪ್ರವಾಸದಿಂದ ವಾಪಸ್ಸಾದ ಬಳಿಕ ಶಾಸಕರನ್ನ ಕರೆದು ಮಾತನಾಡಿಸಲು ನಿರ್ಧಾರ. ಈಗಾಗಲೇ ಬಿಆರ್ ಪಾಟೀಲ್ ಭೇಟಿಗೆ ಸಮಯಾವಕಾಶ ನೀಡಿರುವ ಸಿಎಂ. ಅನುದಾನ ಸಚಿವರ ಕಾರ್ಯವೈಖರಿ ಬಗ್ಗೆ ಬಹಿರಂಗ ಅಸಮಾಧಾನ. ಕಾಂಗ್ರೆಸ್ಗೆ ಮುಜುಗರ ಆಗ್ತಾ ಇರೋದು ಮೂಲವಲ್ಲ, ವಲಸೆ ಬಂದು ಶಾಸಕರಾದವರಿಂದ. ನಿಜವಾಗಿಯೂ ಗೊಂದಲ ಇದೆಯಾ, ಇಲ್ಲ ಬೇಕಂತಲೇ ಗೊಂದಲ ಸೃಷ್ಟಿ ಮಾಡ್ತಿದ್ದಾರಾ ಅಂತ ಪಕ್ಷದಲ್ಲೇ ಚರ್ಚೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರನ್ನ ಸನ್ನದ್ಧಗೊಳಿಸಲು ಮುಂದಾದ ಯಡಿಯೂರಪ್ಪ. ಒಂದು ಕಡೆ ಅಸಮಾಧಾನಿತರನ್ನ ಸಮಾಧಾನಗೊಳಿಸಲು ತಂತ್ರ, ಇನ್ನೊಂದೆಡೆ ಪಕ್ಷದಲ್ಲಿ ತಂಡಗಳನ್ನ ರಚಿಸಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಪ್ಲಾನ್. ಬಿಜೆಪಿ ಹೈಕಮಾಂಡ್ ಮುಂದೆ ಎಚ್.ಡಿ. ಕುಮಾರಸ್ವಾಮಿ ಅಸಮಾಧಾನ ಹಿನ್ನೆಲೆ ಹೈಕಮಾಂಡ್ ನಾಯಕರಿಗೆ ರಿಪೋರ್ಟ್ ನೀಡಿದ ವಿಪಕ್ಷ ನಾಯಕ ಆರ್ ಅಶೋಕ್. ಮೂಡ, ವಾಲ್ಮೀಕಿಯಿಂದ ಮಳೆ ಹಾನಿ, ಕಾಲ್ತುಳಿತ ಕೇಸ್ವರೆಗೂ ಸರ್ಕಾರದ ವಿರುದ್ಧ ಮಾಡಿರೋ ಹೋರಾಟದ ಬಗ್ಗೆ ವರದಿ. ಜುಲೈ 2ರಂದು ನಂದಿ ಗಿರಿಧಾಮದಲ್ಲಿ 14ನೇ ಸಚಿವ ಸಂಪುಟ ಸಭೆ. ಜೂನ್ 30ರಿಂದ ಜುಲೈ 3ರವರೆಗೆ ಸ್ಕಂದಗಿರಿ ಚಾರಣಕ್ಕೆ ನಿಷೇಧ. ತಾತ್ಕಾಲಿಕ ನೋ ಡ್ರೋನ್ ಫ್ಲೈ ಝೋನ್ ಎಂದು ಘೋಷಣೆ. ಮದುವೆಯಾದ ಹೆಂಡತಿ ಜೊತೆ ಬದುಕೋದಕ್ಕೆ ಮಾವನಿಂದ 36 ಷರತ್ತು. ಮಗಳನ್ನೂ ಕೊಟ್ಟು ಅಳಿಯನಿಗೆ ಕಂಡೀಷನ್ಸ್ ಹಾಕಿದ ಮಾವ. ಆಂಧ್ರದ ರಾಯದುರ್ಗದ ಯುವಕನಿಗೆ ಮಗಳನ್ನ ಕೊಟ್ಟಿರೋ ರಾಯಚೂರಿನ ಉದಯ್ ಕುಮಾರ್. ಕಾನೂನು ಕ್ರಮಕ್ಕೆ ಆಗ್ರಹಿಸ್ತಾ ಇರುವ ಅಳಿಯ ಬ್ರಹ್ಮಾನಂದ್. ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದ ವಿವಾಹಿತೆ ಜೊತೆ ಪ್ರೀತಿ, ಪ್ರೇಮ, ಪ್ರಣಯ. ಬೆಳಗ್ಗೆ ಮೈಸೂರು, ಮಂಡ್ಯದಲ್ಲಿ ಜಾಲಿ ರೈಡ್. ಸಂಜೆ ಹೊತ್ತಿಗೆ ಕೊಲೆ ಮಾಡಿ ಚಿನ್ನಾಭರಣ ದೋಚಿ ಪರಾರಿ. ಹಾಸನದ ಕರೋಟಿರಾಮದ ಪುನೀತ್ ವಿರುದ್ಧ ಕಿಕ್ಕೇರಿ ಠಾಣೆಯಲ್ಲಿ ಕೇಸ್. ಪೊಲೀಸರಿಂದ ಆರೋಪಿಗಾಗಿ ಶೋಧ. ಮಹಿಳೆ ಜೊತೆ ಸಿಕ್ಕಿಬಿದ್ದ ಸ್ವಾಮೀಜಿಯನ್ನ ಮಠದಿಂದ ಹೊರಹಾಕಿದ್ದ ಭಕ್ತರು. ಈಗ ಅಡವಿಸಿದ್ದೇಶ್ವರ ಸ್ವಾಮೀಜಿ ವಾಪಸ್ ಕರೆತರೋ ಬಗ್ಗೆ ಪರ ವಿರೋಧ ಹೋರಾಟ. ಮೂಡಲಗಿಯ ಶಿವಪುರ ಗ್ರಾಮಸ್ಥರಲ್ಲೇ ಭಿನ್ನಾಭಿಪ್ರಾಯ. ಸಂಧಾನಕ್ಕೆ ನಾಳೆ ಸಭೆ ನಿಗದಿ. ದಾವಣಗೆರೆಯ ನಿರ್ಮಿತಿ ಕೇಂದ್ರದಲ್ಲಿ 10 ಇಂಜಿನಿಯರ್ಸ್ ನಕಲಿ ದಾಖಲಾತಿ ನೀಡಿ ಕೆಲಸ. ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಲೋಕಿಕೆರೆ ನಾಗರಾಜ್ರಿಂದ ಆರೋಪ. ರಾಜಕೀಯ ಪ್ರಭಾವ ಬಳಸಿ ಕೆಲಸಕ್ಕೆ ಸೇರಿದ್ದಾರೆ, ಎಲ್ಲರನ್ನ ಕೂಡಲೇ ವಜಾ ಮಾಡುವಂತೆ ಒತ್ತಾಯ. ಬೆಳ್ಳಂಬೆಳಗ್ಗೆ ಖಾಸಗಿ ಕಾಲೇಜುಗಳ ಮೇಲೆ ಇಡಿ ದಾಳಿ. ಬೆಂಗಳೂರು ಸೇರಿದಂತೆ ರಾಜ್ಯದ 18 ಕಡೆ ದಾಳಿ ಮಾಡಿರುವ ಅಧಿಕಾರಿಗಳು. ಇಂಜಿನಿಯರಿಂಗ್ ಸೀಟ್ ಬ್ಲಾಕಿಂಗ್ ಹಿನ್ನೆಲೆ ರೇಡ್. ಅಕ್ರಮ ಹಣ ವ್ಯವಹಾರ ಹಿನ್ನೆಲೆ ಪರಿಶೀಲನೆ. ಕಾಫಿನಾಡು ಚಿಕ್ಕಮಗಳೂರಲ್ಲಿ ಮಳೆಯ ಅವಾಂತರ. ಕಳಸಾ ತಾಲೂಕಿನ ಹೆಮ್ಮಕ್ಕಿ ಗ್ರಾಮದಲ್ಲಿ ರಸ್ತೆಯಲ್ಲಿನ ಗುಂಡಿಗೆ ಬಿದ್ದ ಬೈಕ್ ಸವಾರ. ರಸ್ತೆ ಗುಂಡಿ ಬಿದ್ದು 2 ದಿನವಾದರೂ ದುರಸ್ತಿ ಮಾಡದ ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ. ಬೆಳಗಾವಿಯ ಖಾನಾಪುರ ತಾಲೂಕಲ್ಲಿ ಮಳೆಯಿಂದ 15 ಗ್ರಾಮಗಳ ಸಂಪರ್ಕ ಕಡಿತ. ಮೈದುಂಬಿ ಹರಿತಾ ಇರುವ ಹಾಲಾತ್ರಿ ಹಳ್ಳದಿಂದ ಅವಾಂತರ. ಗೋವಾ ಖಾನಾಪುರ ಸಂಪರ್ಕವು ಬಂದ್. ಗುಜರಾತ್ ದಾಹೋದ್ನಲ್ಲಿ ಪ್ರವಾಹದಲ್ಲಿ ಸಿಲುಕಿದ ಅಪ್ಪ ಮಗನ ರಕ್ಷಣೆ.
ತಮ್ಮ ಮಗುವನ್ನ ಶಾಲೆಯಿಂದ ಕರೆತರುವಾಗ ನದಿ ದಾಟಲು ಹೋಗಿ ಅವಾಂತರ. ಬ್ರಿಡ್ಜ್ನ ಕೆಳಗೆ ಕಾರಿಡಾರ್ನಲ್ಲಿ ಸಿಲುಕಿದ್ದವರನ್ನ ರಕ್ಷಿಸಿದ ಸ್ಥಳೀಯರು. ಅತಿ ಭೀಕರ ಪ್ರವಾಹಕ್ಕೆ ಚೀನಾ ತತ್ತರ. ನೈಋತ್ಯ ಭಾಗದಲ್ಲಿರೋ ಗುವಾಂಗ್ಸ್ಕಿ, ಗುವಾಂಗ್ಡಾಂಗ್ ಮತ್ತು ಗುಯಿಝೌ ಪ್ರದೇಶಗಳು ಮುಳುಗಡೆ. 13 ಮಂದಿ ಸಾವು, ನೂರಾರು ಜನರು ಕಣ್ಮರೆ. 70,000ಕ್ಕೂ ಹೆಚ್ಚು ಜನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ. ರಷ್ಯಾ ಜೊತೆ ವ್ಯವಹಾರ ಇರುವ ದೇಶಗಳಿಗೆ ಭಾರೀ ಸುಂಕ. ಅಮೆರಿಕದ ಸೆನೆಟ್ನಲ್ಲಿ ಸುಂಕ ವಿಧಿಸಲು ನಿರ್ಣಯ. ರಷ್ಯಾ ಜೊತೆ ಹಲವು ಒಡಂಬಡಿಕೆ ಇರೋ ಭಾರತಕ್ಕೂ ಹೊಡೆತ ಸಾಧ್ಯತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಡೆವಿಲ್ ಶೂಟಿಂಗ್ ಕಂಪ್ಲೀಟ್. ಅಂತಿಮವಾಗಿ ಹಾಡುಗಳ ಚಿತ್ರೀಕರಣಕ್ಕೆ ಸಿದ್ಧತೆ. ಡಿಸೆಂಬರ್ ತಿಂಗಳಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ಗೆ ಪ್ಲಾನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.